ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಈ ದಿನ ಚೆನ್ನ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನಾನು 4 ಜನಕ್ಕೆ ಮಾಡ್ತೇನೆ. ಬೇಕಾಗುವ ಸಾಮಗ್ರಿಗಳು ನೋಡಿ. ನಾನು ಒಂದು 1/4 kg ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ನಾನು ಮಾಡ್ತಿರೋದು ಒಂದು 4 ಜನಕ್ಕೆ. ನೀವು ಬೇಕಾದರೆ ಕಡಿಮೆ 2 ಜನಕ್ಕಾದರೆ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ. ಜಾಸ್ತಿ ಅಂದರೆ ಸ್ವಲ್ಪ ಡಬಲ್ ಮಾಡ್ಕೊಂಡ್ರು ಆಯಿತು. ಈಗ ನಾನು ಅದನ್ನು ರಾತ್ರಿಯೇ ನೆನೆಸಿರ್ತೇನೆ. ರಾತ್ರಿ ನೆನೆಸಿದರೆ ಬೆಳಗ್ಗೆ ಬೇಯಲಿಕ್ಕೆ ಕುಕ್ಕರಲ್ಲಿ ಚೆನ್ನಾಗಿರುತ್ತೆ. ಹಾಗೆ ರಾತ್ರಿಯೇ ನೆನೆಸಿಟ್ಕೋಬೇಕು. 3 ದೊಡ್ಡ ಸೈಜು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 3 ಟೊಮಟೊನೂ ದೊಡ್ಡದೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು 1 ಹಿಡಿ ತೊಳೆದು ಹೆಚ್ಚಿರೋದು, ಮತ್ತು 1 ಇಂಚು ಶುಂಠಿ, 1 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೋಬೇಕು. ಅಥವಾ ಒಂದು 10-12 ಬೆಳ್ಳುಳ್ಳಿ ಸುಲಾದರೂ ಆಗ್ಬೋದು. ಮತ್ತು 1 ಚಮಚ ಕಸ್ತೂರಿ ಮೆಂತ್ಯ, ಅರ್ಧ ಚಮಚ ಗರಂ ಮಸಾಲ, ಮತ್ತು ಅರ್ಧ ಚಮಚ ಅರಿಶಿನ, 1 ಚಮಚ ಕೊತ್ತಂಬರಿ ಪೌಡ್ರು, 1 ಚಮಚ ಜೀರಿಗೆ ಪೌಡ್ರು, 2 ಒಂದರಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು 1 ಚಮಚ ಮೆಣಸಿನ ಹುಡಿ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಇನ್ನೂ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು. ಮತ್ತು ಇದು ಮಸಾಲೆಗೆ 1 ಪಲಾವ್ ಎಲೆ, 1-2 ಇಂಚು ಚಕ್ಕೆ, 4 ಲವಂಗ, 1 ಏಲಕ್ಕಿ, 1 ಚಮಚ ಜೀರಿಗೆ, ಮತ್ತು 1 ಚಮಚ ಎಣ್ಣೆ, 2 ಸ್ಪೂನು ತುಪ್ಪ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ನಾವು ರಾತ್ರಿ ನೆನೆಸಿರೋ ಕಡಲೆ ಹಾಕಿ, ಮತ್ತು 2 ಇಂಚು ಚಕ್ಕೆ ಹಾಕಿ, 4 ಲವಂಗ ಹಾಕಿ, ಮತ್ತು 1 ಏಲಕ್ಕಿ ಹಾಕಿ, ಮತ್ತು 1 ಪಲಾವ್ ಎಲೆ ಇತ್ತಲ್ಲ ಅದನ್ನು ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಮತ್ತು 1 ಇಂಚು ಮೇಲೆ ಕಡಲೆ ಮೇಲೆ ನೀರು ಬರೋ ಹಾಗೆ ಹಾಕಿ, ಈ ಕಡಲೆ ಇಟ್ಟಿದ್ದೀನಲ್ವ ಅದು 2 ವಿಷಲ್ಲು ಬೇಯಿಸಬೇಕು. ಅಷ್ಟೊತ್ತಿಗೆ ಅದು ಕುಕ್ಕರ್ ವಿಷಲ್ ಹಾಕೋದಕ್ಕೆ ನಾವಿಲ್ಲಿ ಮಸಾಲೆ ಹುರ್ಕೊಳ್ಳೋಣ. ಈಗ ಒಂದು ಬಾಣಲೆ ಇಟ್ಟು ಅದಕ್ಕೊಂದು ಚಮಚ ಎಣ್ಣೆ ಹಾಕಿ, ನಾವು ಹೆಚ್ಚಿಟ್ಟಿರೋಂಥ ಈರುಳ್ಳಿ ಹಾಕಿ ಅದನ್ನು ಸಣ್ಣ ಉರಿಯಲ್ಲಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಈಗ ನೋಡಿ ಬ್ರೌನ್ ಕಲರ್ ಬಂದಿದೆ. ಹೀಗೆ ಹುರಿದಾದ ನಂತರ ನಾವು ಮತ್ತೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀವಲ್ವ ಅದನ್ನು ಸಹ ಇದಕ್ಕೆ ಸೇರಿಸಿ ಹುರಿಬೇಕು. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು. ನೋಡಿ ಹೀಗೆ ಟೊಮೊಟೊ ಎಲ್ಲ ಬೆಂದಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಹಾಕಿದ್ದೇನೆ. ಇದ್ರ ಜೊತೆ ಖಾರ ಪುಡಿ, ಮತ್ತು ಅರಿಶಿಣ, ಶುಂಠಿ ಮತ್ತು ಬೆಳ್ಳುಳ್ಳಿ ಹೆಸಳು, ಕೊತ್ತಂಬರಿ ಜೀರಿಗೆ ಪೌಡ್ರು ಹಾಕಿ, ಮತ್ತು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಬಾಣಲೆ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಿ, ನಂತರ ಮತ್ತೆ 2 ಚಮಚ ತುಪ್ಪ ಹಾಕಬೇಕು. ಇದು ಬಿಸಿ ಆದ ನಂತರ ಜೀರಿಗೆ ಹಾಕಬೇಕು. ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಬೇಕು. ಅದು ಚೆನ್ನಾಗಿ ಸ್ವಲ್ಪ ಕುದಿಸ್ಬೇಕು. ಅದು ಎಣ್ಣೆ ಬಿಡುತ್ತೆ. ನಿಧಾನ ಸ್ಲಿಮ್ಮಾಗಿಟ್ಟು ಚಂದದಲ್ಲಿ ಕುದಿಸ್ಬೇಕು. ಇದು ನೋಡಿ ಈಗ ಚೆಂದ ಬೆಂದಿದೆ. ಈಗ ನಾವು ಬೇಯಿಸಿಟ್ಕೊಂತ ಕಾಬೂಲ್ ಕಡಲೆಯನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ಅದನ್ನು ಸಹ ಚೆಂದ ಮಸಾಲೆಯಲ್ಲಿ ಸೇರ್ಕೊಳ್ಳೋ ಹಾಗೆ ಚೆಂದದಲ್ಲಿ ಕುದಿಸ್ಬೇಕು. ಸ್ವಲ್ಪ ನೀರನ್ನು ಹಾಕಬೇಕು. ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರು ಸೇರಿಸಿ, ತುಂಬ ನೀರಲ್ಲ, ಸ್ವಲ್ಪ ಚೆಂದ ಕುದಿಸ್ಬೇಕು. ಕುದಿಸುವಾಗ ಅದು ಚೆಂದ ಮಸಾಲೆ ಎಲ್ಲ ಹಿಡಿಯುತ್ತೆ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸಿ, ಮತ್ತು ನಿಮಗೆ ಚೆಂದ ಯಾವ ಹದಕ್ಕೆ ಬೇಕೋ ಆ ಥರ ಒಂಚೂರು ನೀರು ಬೇಕಾದರೆ ಸೇರಿಸ್ಕೋಬೋದು. ಇಲ್ಲ ಬೇಡ ನಮಗೆ ಸಾಕು ಇದೆ ಗ್ರೇವಿ ಇದೇ ಥರ ಇರಲಿ ಅಂದರೆ ಇದನ್ನು ಚೆಂದ ಕುದಿಸಿದರೆ ಆಯಿತು. ಈಗ ಗ್ರೇವಿ ಚೆಂದ ಬೆಂದ ನಂತರ ನಾವು ಇಟ್ಕೊಂಡಿರೋಂಥ ಕಸ್ತೂರಿ ಮೆಂತಿನ ಕೈಯಲ್ಲಿ ಸ್ವಲ್ಪ ಉಜ್ಜಿ ಹಾಕಬೇಕು. ಅವಾಗ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಅದ್ರ ಜೊತೆ ಅರ್ಧ ಚಮಚ ಗರಂ ಮಸಾಲೆ ಇಟ್ಕೊಂಡಿದ್ವಲ್ವ ಅದನ್ನು ಹಾಕಿ ಇನ್ನೂ ಸ್ವಲ್ಪ ಕುದಿಸ್ಬೇಕು.
ಈಗ ಸ್ವಲ್ಪ ಗೂರಾಡಬೇಕು. ಸ್ಲಿಮ್ಮಲ್ಲೇ ಇರುತ್ತೆ, ಚೆನ್ನಾಗಿ ಗೂರಾಡಿದೆ. ಈಗ ಅದು ಕಸ್ತೂರಿ ಮೆಂತಿದು ಗರಂ ಮಸಾಲದೆಲ್ಲ ಫ್ಲೇವರ್ ಹಿಡಿಯುತ್ತೆ. ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ, ಅದು ಹಾಕಿ ಗೂರಾಡಿದರೆ ಈ ರೆಸಿಪಿ ರೆಡಿ. ನೋಡಿ, ಚೆನ್ನ ಮಸಾಲ ಈಗ ರೆಡಿಯಾಗಿದೆ. ನೀವೀಗ ನೋಡಿದ್ರಲ್ಲ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.